ನಮಸ್ಕಾರ ವೀಕ್ಷಕರೇ, ದಿನದ ಸುದ್ದಿಗೆ ಸ್ವಾಗತ. ನಾನು ಶ್ವೇತಾ ಕಲಖಣಿ. ಇದೆಂತ ಅಮಾನವೀಯ ಘಟನೆ ಕಂಡ್ರೆ, ಈ ಸುದ್ದಿನ ಕೇಳ್ತಾ ಇದ್ದಂತೆ ಒಂದು ಕ್ಷಣ ಮೈ ಜುಮ್ ಅನ್ಸ್ಬಿಡುತ್ತೆ. ಇಡೀ ವೈದ್ಯ ಲೋಕವೇ ತಲೆ ತಗ್ಗಿಸುವಂತಹ ಘಟನೆ ಇದು. ತಾಯಿಯ ಹೊಟ್ಟೆಯಲ್ಲೇ ಮಗು 2 ತುಂಡಾಗಿರುವಂತಹ ಘಟನೆ ಇದು. ಹೆರಿಗೆ ನೋವಿನಿಂದ ಬಳಲ್ತಾ ಇದ್ದಂತಹ ತಾಯಿ ನಾಲಾಯಕ ಆಶಾ ಕಾರ್ಯಕರ್ತೆಯ ಬೇಜವಾಬ್ದಾರಿಗೆ ಕೆಂಡವಾಗಿದ್ದಾಳೆ. ಮಗುವಿನ ತಲೆ ತಾಯಿಯ ಗರ್ಭದಲ್ಲೇ ಉಳಿದು ಆಶಾ ಕಾರ್ಯಕರ್ತೆಯ ಕೈಗೆ ಮಗುವಿನ ದೇಹ ಸಿಕ್ಕಿದೆ. ಇಂತಹ ಅಮಾನವೀಯ ಘಟನೆ ಉತ್ತರ ಪ್ರದೇಶದ ಬಸ್ತಿಯಲ್ಲಿ ನಡೆದಿದೆ. ಹಾಗಾದ್ರೆ ಬನ್ನಿ, ಸದ್ಯಕ್ಕೀಗ ಆ ತಾಯಿಯ ಪರಿಸ್ಥಿತಿ ಹೇಗಿದೆ, ಈ ಸ್ಟೋರಿಯ ವಿವರವನ್ನ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕೆಲವೊಮ್ಮೆ ವೈದ್ಯರು ಒಂದ್ ಮಾತು ಹೇಳ್ತಿರ್ತಾರೆ ನೋಡಿ, ಕೆಲವೊಮ್ಮೆ ನಮ್ಮ ಕಲ್ಪನೆಗೂ ಮೀರಿ ಕೆಲವೊಮ್ಮೆ ವೈದ್ಯ ಲೋಕದಲ್ಲಿ ಘಟನೆಗಳು ಸಂಭವಿಸ್ತಾ ಇರುತ್ತೆ. ಕೆಲವೊಮ್ಮೆ ನಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಸಾಕಾಗೋದಿಲ್ಲ, ಅಷ್ಟೊಂದು ಜ್ಞಾನ ಬೇಕಾಗಿರುತ್ತೆ. ಸೊ ಹೀಗಿರುವಾಗ ನಾವು ಎಲ್ಲವನ್ನೂ ಕೂಡ ನಮಗೆ ಗೊತ್ತಿದೆ, ನಮಗೆ ಬರುತ್ತೆ ಅಂತ ಹೇಳಿ ಅತಿಯಾದ ಓವರ್ ಕಾನ್ಫಿಡೆನ್ಸ್ ನಿಂದ ನಾವು ಯಾವುದೇ ಒಂದು ಶಸ್ತ್ರ ಚಿಕಿತ್ಸೆಗೆ ಮತ್ತೆ ಏನಾದ್ರೂ ನಾವು ಟ್ರೀಟ್ಮೆಂಟ್ ಕೊಡುವಾಗ ಮುಂದಾಗಬಾರದು. 10ಕ್ಕಿಂತ 100 ಬಾರಿ ಯೋಚನೆ ಮಾಡಿಯೇ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಅಂತ ಹೇಳಿ ವೈದ್ಯರು ಮಾತನಾಡುವುದನ್ನ ನಾವು ನೋಡಿದ್ದೀವಿ, ಕೇಳಿದ್ದೀವಿ. ಈ ಸಮಯದಲ್ಲಿ ಇತ್ತೀಚೆಗೆ ಅದೇನಾಗ್ತಾ ಇದೆ ಅಂತಂದ್ರೆ ನೋಡಿ, ಇವರು ವೈದ್ಯರು ಅಲ್ಲ, ಇವ್ರು ಯಾವುದೇ ರೀತಿಯಾದಂತ MBBS ಮಾಡಿರೋದಿಲ್ಲ, ಯಾವುದನ್ನು ಕೂಡ ಇವರು ಮಾಡಿರೋದಿಲ್ಲ. ಹೀಗಿದ್ರೂ ಸಹಿತ ಕಾಂಪೌಂಡರ್ಗಳು ಈಗ ವೈದ್ಯರು ಆಗ್ತಾ ಇದ್ದಾರೆ, ಡಾಕ್ಟರ್ಗಳಂತೆ ಬೀಗ್ತಾ ಇದ್ದಾರೆ. ನಮ್ಮ ಕೈಲಿ ಎಲ್ಲ ಆಗುತ್ತೆ, ನಾವೇ ಮಾಡಿಬಿಡ್ತೀವಿ ಅಂತ ಹೇಳಿ ಮೆಡಿಸಿನ್ ಗಳನ್ನ ಕೊಡ್ತಾರೆ, ಹೆರಿಗೆ ಮಾಡಿಸುವ ಹಂತಕ್ಕೂ ಕೂಡ ತಲುಪ್ತಾ ಇದ್ದಾರೆ. ನೋಡಿ, ಆಂಬ್ಯುಲೆನ್ಸ್ ನಲ್ಲಿದ್ದಂತ ಆಶಾ ಕಾರ್ಯಕರ್ತೆ ಮಾಡಿರುವಂತಹ ಬೇಜವಾಬ್ದಾರಿತನಕ್ಕೆ ಇವತ್ತು ಮಗು ಹೊರಗಿನ ಪ್ರಪಂಚವನ್ನ ನೋಡೋಕ್ಕಿಂತ ಪೂರ್ವದಲ್ಲೇ ತಾಯಿಯ ಗರ್ಭದಲ್ಲೇ 2 ತುಂಡಾಗೋಗ್ಬಿಟ್ಟಿದೆ. ತಾಯಿಯ ಹೊಟ್ಟೆಯಲ್ಲಿ ತಲೆ ಭಾಗ ಉಳ್ಕೊಂಡ್ರೆ ಆಶಾ ಕಾರ್ಯಕರ್ತೆಯ ಕೈಗೆ ಮಗುವಿನ ದೇಹ ಸಿಕ್ಕಿದೆ. ಅಂದ್ರೆ ಏನಾಯ್ತು ಅನ್ನೋದನ್ನ ವಿವರವನ್ನ ನೋಡ್ತಾ ಹೋಗೋಣ. ನೋಡಿ, ಇಲ್ಲೊಂದು ಆಂಬ್ಯುಲೆನ್ಸ್ ನಲ್ಲಿ ಆಶಾ ಕಾರ್ಯಕರ್ತೆ ಇರ್ತಾಳೆ, ಹಾಗೆ ಉಳಿದಂತ ಸಿಬ್ಬಂದಿಗಳು ಇರ್ತಾರೆ. ಆ ಆಂಬ್ಯುಲೆನ್ಸ್ ನಲ್ಲಿ ಒಬ್ಳು ಮಹಿಳೆ ಹೆರಿಗೆ ನೋವಿನಿಂದ ಒದ್ದಾಡ್ತಾ ಇರ್ತಾಳೆ, ನರಕ ಯಾತನೆಯನ್ನ ಅನುಭವಿಸ್ತಾ ಇರ್ತಾಳೆ. ಜೀವ ಹೋಗೋ ಲೆಕ್ಕಕ್ಕೆ ಆ ನೋವನ್ನ ಅನುಭವಿಸ್ತಾ ಇದ್ದಂತ ಮಹಿಳೆಗೆ ಅಲ್ಲಿದ್ದಂತ ಆಶಾ ಕಾರ್ಯಕರ್ತೆ ಏನ್ ಮಾಡ್ತಾಳಂತಂದ್ರೆ ಆಕೆ ಒಂದ್ ಸ್ವಲ್ಪ ಹೇಳ್ತಾಳೆ, ಏನಂತಂದ್ರೆ ಇನ್ನೊಂದ್ ಸ್ವಲ್ಪ ದೂರಮ್ಮ, ಆಸ್ಪತ್ರೆ ಬಂದ್ಬಿಡತ್ತೆ, ಸ್ವಲ್ಪ ವೇಟ್ ಮಾಡು ಅಂತ ಹೇಳ್ತಾಳೆ. ಆದ್ರೆ ಆ ಮಹಿಳೆಗೆ ಆಗ್ತಾ ಇರುವಂತಹ ನೋವು ತಡ್ಕೊಳಕ್ ಆಗ್ತಾ ಇಲ್ಲ. ತುಂಬಾ ಒದ್ದಾಡ್ತಾ ಇದ್ದಾರೆ, ಕಿರ್ಚಾಡ್ತಾ ಇದ್ದಾರೆ, ತುಂಬಾ ಪೇನ್ ಆಗ್ತಾ ಇದೆ, ನನಗೆ ಆಗ್ತಾ ಇಲ್ಲ ಅಂತ ಹೇಳಿ ತುಂಬಾ ಒದ್ದಾಡ್ತಾ ಇದ್ದಾರೆ. ಸೊ ಇದನ್ನ ನೋಡಿದಂತಹ ಆಶಾ ಕಾರ್ಯಕರ್ತೆ ಏನಾಗ್ತಾಳೆ, ಪ್ಯಾನಿಕ್ ಆಗ್ತಾಳೆ. ಸೊ ಏನಾದ್ರೂ ಜೀವಕ್ಕೆ ಸಮಸ್ಯೆ ಆಗಬಹುದು ಅಂತ ಹೇಳಿ ಆಕೆ ಏನ್ ಮಾಡ್ತಾಳೆ, ನನಗೂ ಕೂಡ ಹೆರಿಗೆ ಮಾಡಿಸ್ಲಿಕ್ಕೆ ಬರುತ್ತೆ, ಹೆರಿಗೆ ಮಾಡಿದೀನಿ ಕೂಡ, ಹಾಗಾಗಿ ನಾನೇ ಹೆರಿಗೆ ಮಾಡಿಬಿಡ್ತೀನಿ ಅಂತ ಹೇಳಿ. ನೋಡಿ, ಇವಾಗ ಹೆರಿಗೆ ಮಾಡುವ ಸಂದರ್ಭದಲ್ಲಿ ಇವಾಗ ಸಾಕಷ್ಟು ರೂಲ್ಸ್ಗಳಿದೆ. ಅದು ನಾರ್ಮಲ್ ಡೆಲಿವರಿ ಆಗುತ್ತಾ ಅಥವಾ ಆಕೆಗೆ ನಾವು ಸಿಸರಿನ್ ಮಾಡಿಗೆ ಹೆರಿಗೆ ಮಾಡಬೇಕಾಗತ್ತಾ, ಎಲ್ಲವನ್ನು ಪರೀಕ್ಷೆ ಮಾಡಿಬಿಟ್ಟು ಆ ಹೆರಿಗೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ವೈದ್ಯರು. ಕೆಲವೊಮ್ಮೆ ಎಲ್ಲ ಟೆಸ್ಟ್ ಗಳನ್ನ ಮಾಡಲೇಬೇಕು ಅಂತ ಇಲ್ಲ, ಕೆಲವೊಂದು ಫಿಸಿಕಲ್ ಟಚ್ ಮಾಡೋದ್ರಿಂದನೂ ಕೂಡ ಆಕೆ ದೇಹದಲ್ಲಿ ಮಗು ಯಾವ ಒಂದು ಸ್ಥಳದಲ್ಲಿದೆ, ಯಾವ ಸ್ಥಿತಿಯಲ್ಲಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುತ್ತೆ. ಸೊ ಇದೆಲ್ಲವೂ ಕೂಡ ವೈದ್ಯರಿಗೆ ಗೊತ್ತಿರುತ್ತೆ, ಕಾಂಪೌಂಡರ್ ಗಳಿಗೆ ಗೊತ್ತಿರೋದಿಲ್ಲ. ಇಲ್ಲಿ ಆಶಾ ಕಾರ್ಯಕರ್ತೆ ಏನ್ ಮಾಡ್ತಾಳೆ, ಅದ್ಯಾವುದನ್ನು ಕೂಡ ಲೆಕ್ಕಿಸದೆ ಆಕೆ ಪರಿಸ್ಥಿತಿ ಹೇಗಿದೆ, ಮಗು ಯಾವ ಜಾಗದಲ್ಲಿದೆ, ಮಗು ಯಾವ ರೀತಿಯ ಯಾವ ದಿಕ್ಕಿನಲ್ಲಿ ತಿರುಕೊಂಡಿದೆ ಅನ್ನೋದು ಯಾವುದನ್ನು ಕೂಡ ಪರೀಕ್ಷೆ ಮಾಡದೆ ಏಕಾಏಕಿ ಆಕೆಗೆ ನಾರ್ಮಲ್ ಡೆಲಿವರಿ ಮಾಡ್ಲಿಕ್ಕೆ ಮುಂದಾಗ್ತಾಳೆ. ನೋಡಿ, ಹೆರಿಗೆ ಮಾಡಲು ಮುಂದಾದಂತ ಆಶಾ ಕಾರ್ಯಕರ್ತೆ ಏನ್ ಮಾಡ್ತಾಳೆ, ಹೊಟ್ಟೆಲಿದ್ದ ಮಗುವಿನ ಕಾಲನ್ನ ಹಿಡಿದು ಎಳಿತಾಳೆ. ಇವಳು ಎಳೆಯುವ ಫೋರ್ಸ್ ಹೇಗಿರುತ್ತಂತಂದ್ರೆ ನೋಡಿ, ಜೋರಾಗಿ ಎಳೆದು ಬಿಡ್ತಾಳೆ. ಎಳೆದಿರುವ ಫೋರ್ಸ್ಗೆ ಮಗುವಿನ ತಲೆ ಭಾಗ ತಾಯಿಯ ಹೊಟ್ಟೆಯಲ್ಲಿ ಉಳಿದುಕೊಂಡಿದೆ. ಈಕೆ ಎಳೆದಿರುವಂತಹ ಫೋರ್ಸ್ಗೆ ಕಾಲು ಮತ್ತು ದೇಹ ಮಾತ್ರ ಆಶಾ ಕಾರ್ಯಕರ್ತೆ ಕೈಗೆ ಬಂದಿದೆ. ಸೊ ಹೀಗಿರುವಾಗ ಆಶಾ ಕಾರ್ಯಕರ್ತೆ ಗಾಬರಿ ಆಗೋಗ್ಬಿಡ್ತಾಳೆ, ಪ್ಯಾನಿಕ್ ಆಗೋಗ್ಬಿಡ್ತಾಳೆ, ಇದೇನಾಗ್ಬಿಡ್ತು ಅಂತ ಹೇಳಿ. ಮತ್ತೆ ಮಹಿಳೆಯ ಕುಟುಂಬಸ್ಥರು ಏನಿದ್ರಲ್ಲ ಅವರೆಲ್ಲರೂ ಕೂಡ ಹೆದರ್ಕೊಂಡು ಅಳಲಿಕ್ಕೆ, ಕಿರ್ಚಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಏನ್ ಮಾಡಿದ್ರಿ ನೀವು, ಮಗುವಿನ ಪ್ರಾಣನೇ ತೆಗೆದು ಬಿಟ್ರಲ್ಲ ನೀವು ಅಂತ ಹೇಳಿ ಒಂದೇ ಕ್ಷಣ ಎಲ್ಲರೂ ಕೂಡ ಬೈಲಿಕ್ಕೆ ಶುರು ಮಾಡ್ತಾರೆ, ಗಾಬರಿಗೊಳಗಾಗ್ತಾರೆ, ಆಘಾತಕ್ಕೊಳಗಾಗ್ತಾರೆ. ಎಲ್ಲರಿಗೂ ಕೂಡ ಒಂದು ಕ್ಷಣ ದಿಗ್ಭ್ರಾಂತರ ಆಗ್ಬಿಡ್ತಾರೆ. ಸೊ ಹೀಗಿರುವಾಗ ಆ ಆಶಾ ಕಾರ್ಯಕರ್ತೆ ಏನ್ ಮಾಡ್ತಾಳಂತಂದ್ರೆ
ಅಂತಂದ್ರೆ ಮಗುವಿನ ತಲೆ ಭಾಗ ಇನ್ನು ಹೊಟ್ಟೆಯಲ್ಲಿ ಉಳಿದುಕೊಂಡಿರೋ ಕಾರಣಕ್ಕಾಗಿ ಇದು ತೀರಾ ಎಮರ್ಜೆನ್ಸಿ ಇದೆ. ಸೊ ಎಮರ್ಜೆನ್ಸಿ ವಾರ್ಡ್ಗೆ ಬೇಗ ಕಳಿಸ್ಕೊಡ್ಬೇಕು ಅಂತ ಹೇಳಿ ಆ ಗಾಡಿನ ಇನ್ನಷ್ಟು ಬೇಗ ಮೂವ್ ಮಾಡಿಸಿ ಮೊದಲನೇದಾಗಿ ಆಸ್ಪತ್ರೆಗೆ ಕಳಿಸ್ಕೊಡ್ತಾರೆ. ಅಲ್ಲಿ ನುರಿತಂತಹ ವೈದ್ಯರು ಈ ಒಂದು ಕಂಡೀಷನ್ ತುಂಬಾ ಸಿವಿಯರ್ ಆಗಿರೋ ಕಾರಣಕ್ಕಾಗಿ ಮೊದಲನೇದಾಗಿ ಶಸ್ತ್ರಚಿಕಿತ್ಸೆಯನ್ನ ಮಾಡಿ, ಸಿಸರೇನ್ ಮಾಡಿ, ಏನು ಮಗುವಿನ ಆ ತಲೆ ಭಾಗ ಮಾತ್ರ ಹೊಟ್ಟೆಯಲ್ಲಿ ಉಳಿದುಕೊಂಡಿತ್ತಲ್ಲ, ಆ ತಲೆ ಭಾಗವನ್ನ ತೆಗೆದು ಆ ತಾಯಿಯ ಪ್ರಾಣ ಉಳಿಸುವ ಕೆಲಸವನ್ನ ಮಾಡಿದ್ದಾರೆ. ಸದ್ಯಕ್ಕೀಗ ಆ ತಾಯಿ ಪ್ರಾಣಾಪಾಯದಿಂದ ಬಚಾವಾಗಿ ಆರೋಗ್ಯವಾಗಿದ್ದಾಳೆ. ಆದ್ರೆ ಇಲ್ಲಿ ನೋಡಿ, ಈ ಆಶಾ ಕಾರ್ಯಕರ್ತೆಯ ಬೇಜವಾಬ್ದಾರಿಗೆ, ಆಕೆಗೆ ಆ ಒಂದು ಓವರ್ ಕಾನ್ಫಿಡೆನ್ಸ್ಗೆ, ನನಗೆ ಗೊತ್ತು, ನನಗೆಲ್ಲವೂ ಕೂಡ ಬರುತ್ತೆ, ನಾನು ಹೆರಿಗೆ ಮಾಡಿಬಿಡ್ತೀನಿ ಅನ್ನೋ ಆ ಒಂದು ಹುಚ್ಚುತನ ಇದೆಯಲ್ಲ, ಆಕೆಯ ಆ ಹುಚ್ಚುತನಕ್ಕೆ ಇವತ್ತು ಹೊಟ್ಟೆಯಲ್ಲೇ ಮಗು ಪ್ರಾಣ ಬಿಡುವ ಪರಿಸ್ಥಿತಿ. ನೋಡಿ, ಆಕೆಗೆ ಏನ್ ಸಮಸ್ಯೆ ಇತ್ತೇನೋ ಆ ಮಹಿಳೆಗೆ, ಮತ್ತೆ ಆಕೆಗೆ ಯಾವ ಒಂದು ರೀತಿಯಲ್ಲಿ ಹೆರಿಗೆ ಮಾಡಬೇಕಾಗಿತ್ತೇ ಏನೋ, ಯಾವುದೇ ರೀತಿಯಾದಂಥ ಟೆಸ್ಟ್ ಮಾಡದೆ, ಆಕೆ ಬಗ್ಗೆ ತಿಳಿದುಕೊಳ್ಳದೆ ಈಕೆ ಹೋಗಿ ಹೆರಿಗೆ ಮಾಡಿದ್ದೇನಿದೆಯಲ್ಲ, ಇದರಿಂದಾಗಿ ಈಗ ಆ ಮಗು ಪ್ರಾಣವನ್ನ ಕಳೆದುಕೊಳ್ತು. ನೋಡಿ, ತಾಯಿಯ ಗರ್ಭದಲ್ಲಿದ್ದಂತಹ ಆ ಮಗು ಯಾವ ಹಂತದಲ್ಲಿರುತ್ತಂತಂದ್ರೆ ತುಂಬಾ ಸೂಕ್ಷ್ಮವಾಗಿರುತ್ತೆ. ಆ ಮಕ್ಕಳನ್ನ ತುಂಬಾ ಸೂಕ್ಷ್ಮವಾಗಿ ಮುಟ್ಟಬೇಕು, ಸೂಕ್ಷ್ಮವಾಗಿಯೇ ಅವುಗಳನ್ನ ಟ್ರೀಟ್ ಮಾಡಬೇಕಾಗಿರುತ್ತೆ. ಸೊ ಈ ಅಮ್ಮ ಯಾವ ರೀತಿ ಅಂತಂದ್ರೆ 1-2 ವರ್ಷದ ಮಗುವನ್ನ ಎಳೆದವರ ರೀತಿಯಾಗಿ ಜೋರಾಗಿ ಆ ಮಗುವನ್ನ ಎಳೆದು ಬಿಟ್ಟಿದ್ದಾಳೆ. ಕಾಲನ್ನ ಎಳೆದಿರೋ ಕಾರಣಕ್ಕಾಗಿ ಆ ದೇಹ ಈಕೆ ಕೈಗೆ ಬಂದಿದೆ, ಮಗುವಿನ ತಲೆ ಭಾಗ ಮಾತ್ರ ತಾಯಿಯ ಹೊಟ್ಟೆಯಲ್ಲಿ ಉಳಿದಿದೆ. ನೋಡಿ, ಇನ್ನೊಂದು ಸ್ವಲ್ಪ ಹೊತ್ತೇನಾದ್ರೂ ಹಾಗೆ ಬಿಟ್ಬಿಟ್ಟಿದ್ರೆ ಆ ತಾಯಿಯ ಹೊಟ್ಟೆ ಭಾಗದಲ್ಲಿ ಮಗುವಿನ ಆ ಒಂದು ತಲೆ ಭಾಗ ಇರೋ ಕಾರಣಕ್ಕಾಗಿ ತಾಯಿಯ ಪ್ರಾಣಕ್ಕೂ ಕೂಡ ಕಂಟಕ ಇರ್ತಿತ್ತು. ಬಟ್ ಏನಂತಂದ್ರೆ ಅದೃಷ್ಟವಶಾತ್ ಈಗ ಆ ತಾಯಿಯ ಪ್ರಾಣ ಉಳಿದಿದೆ. ಇಂತಹ ಸಿಚುವೇಶನ್ಗಳು ಈಗ ಆಗಾಗ ಮರುಕಳಿಸ್ತಾ ಇವೆ. ನೋಡಿ, ನುರಿತಂತ ವೈದ್ಯರಿಗಿಂತ ಆಸ್ಪತ್ರೆಯಲ್ಲಿರುವಂತಹ ಈ ಆಶಾ ಕಾರ್ಯಕರ್ತರು, ಈ ಕಾಂಪೌಂಡರ್ಗಳು ಮಾಡುವಂತಹ ಈ ಎಡವಟ್ಟಿನಿಂದಾಗಿ ಇವತ್ತು ಇಂತಹ ಘಟನೆಗಳು ಮರುಕಳಿಸ್ತಾ ಇವೆ. ಹಾಗಾಗಿ ಈ ಸುದ್ದಿಯಿಂದಾಗಿ ಈಗ ವೈದ್ಯಕೀಯ ಲೋಕವೇ ದಂಗಾಗಿ ಬಿಟ್ಟಿದೆ. ವೈದ್ಯಕೀಯ ಲೋಕವೇ ತಲೆ ತಗ್ಗಿಸುವಂತ ಕೆಲಸ ನಡೆದು ಹೋಗಿದೆ. ಸದ್ಯಕ್ಕೀಗ ಆ ಆಂಬ್ಯುಲೆನ್ಸ್ ನಲ್ಲಿದ್ದಂತಹ ಸಿಬ್ಬಂದಿಗಳನ್ನ, ಡ್ರೈವರ್ಗಳನ್ನ, ಮತ್ತೆ ಈ ಆಶಾ ಕಾರ್ಯಕರ್ತೆಯನ್ನ ಕೆಲಸದಿಂದ ಸಸ್ಪೆಂಡ್ ಮಾಡಲಾಗಿದೆ. ಇವರೆಲ್ಲರನ್ನು ಕೂಡ ಈಗ ಅರೆಸ್ಟ್ ಮಾಡಿ ಇವ್ರ ಮೇಲೆ FIR ದಾಖಲು ಮಾಡಿದ್ದಾರೆ. ಒಟ್ಟಿನಲ್ಲಿ ವೀಕ್ಷಕರೇ, ನುರಿತಂತ ವೈದ್ಯರ ಬಳಿಗೆ ಏನಾದ್ರೂ ಅನಾರೋಗ್ಯದ ಸಮಸ್ಯೆ ಆದ್ರೆ ಅವರನ್ನೇ ಹೋಗಿ ಸಂಪರ್ಕಿಸಿ. ಇಲ್ಲವಾದಲ್ಲಿ ಇಂತಹ ಕಾಂಪೌಂಡರ್ಗಳಿಂದ, ಇಂತಹ ಆಶಾ ಕಾರ್ಯಕರ್ತರ ಈ ಒಂದು ಓವರ್ ಕಾನ್ಫಿಡೆನ್ಸ್ಗೆ ನಮ್ಮ ಆರೋಗ್ಯ ಬಲಿಯಾಗುತ್ತೆ. ನಾವು ಪ್ರಾಣವನ್ನ ಕಳೆದುಕೊಳ್ಳುವ ಹಂತಕ್ಕೆ ಹೋಗ್ಬೇಕಾಗತ್ತೆ. ಹಾಗಾಗಿ ನೋಡಿ, ಇವತ್ತು ಆ ತಾಯಿಗೆ ಆದಂತಹ ಘಟನೆ ಮತ್ತೆ ಬೇರೆ ತಾಯಿಗೆ ಆಗಬಾರ್ದು, ಬೇರೆ ಯಾರಿಗೂ ಆಗಬಾರ್ದು ಅಂತಂದ್ರೆ ನುರಿತಂತಹ ಎಕ್ಸ್ಪೀರಿಯನ್ಸ್ ಇರುವಂತಹ ವೈದ್ಯರ ಬಳಿ ಹೋಗುವುದು ಲೇಸು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ಆ ಆಶಾ ಕಾರ್ಯಕರ್ತೆಯ ಓವರ್ ಕಾನ್ಫಿಡೆನ್ಸ್ಗೆ ಮಗು ಬಲಿ ಆಗಿದ್ದು ಮಾತ್ರ ವಿಷಾದಕರ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈಕೆಯ ಎಡವಟ್ಟಿಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.